ಸೊ ನಿಮ್ಮ ಇಡೀ ಜರ್ನಿನಲ್ಲಿ ನೀವು ಕಲ್ತಂಥ ಪಾಠಗಳು ಅಂತ ಕೇಳಿದಾಗಲೇ ನೀವು ಹೇಳಿದ್ರಿ ಅವಕಾಶ ಕೊಡಿ, ಅನುಕಂಪ ಬೇಡ ಅಂತ. 5 ಬೆರಳು ಒಂಥರ ಇಲ್ಲ ಅಂದಮೇಲೆ ಸಮಾಜದಲ್ಲಿ ಎಲ್ಲರೂ ಒಂಥರ ಇರಲ್ಲ. ಖಂಡಿತ. ನಿಮ್ಮ ಜೀವನದ ಆಲೋಚನೆಗಳನ್ನು ಬದಲಾಯಿಸಿದಂತಹ ಘಟನೆಗಳು ಯಾವ್ಯಾವು? ಒಂದು ಕಹಿ ಘಟನೆ ಇದೆ. ಅಲ್ಲೇ ನನ್ನ ಸಿಹಿ ಆಯಿತು. ಕಹಿ ಘಟನೆಯೇ ಸಿಹಿ ಮಾಡಿತು. ಅಂದರೆ 1999 ನನಗೆ ಫಸ್ಟ್ ಗೋಲ್ಡ್ ಮೆಡಲ್ ಬಂದಿದೆ ಅಲ್ಲಿ ಆಸ್ಟ್ರೇಲಿಯಾ, ಸಿಡ್ನಿಲಿ, ಮಲ್ಟಿ ಡಿಸಬಿಲಿಟಿ ಚಾಂಪಿಯನ್ಶಿಪ್. ಅದು ಹೋಗೋಕ್ಕೆ ಮುಂಚೆ ನಮ್ಗೆ ಇಲ್ಲಿ ತುಂಬ ಅಡಚಣೆ ಆಯಿತು. ಅಂದರೆ ವೀಸಾ ಸಿಕ್ಕಲಿಲ್ಲ. ಆಸ್ಟ್ರೇಲಿಯನ್ ಹೈ ಕಮಿಷನರ್ ಅವರು ನಮ್ಗೆ ವೀಸಾ ಕೊಡಲಿಲ್ಲ. ಯಾಕೆ ಅಂತಂದರೆ ಸುಮಾರು ಜನ ಭಾರತೀಯರು ಇಲೀಗಲ್ ಆಗಿದ್ದಿದ್ರು. ಅಲ್ಲಿ ಟೂರಿಸ್ಟ್ ವೀಸಾ ತೊಗೊಂಡು ಕಂಟಿನ್ಯೂಸ್ ಆಗಿರ್ತಾಯಿದ್ರು. ಅದರಲ್ಲಿ ನಮ್ಮ ಕ್ರೀಡಾ ಸಂಸ್ಥೆಯಿಂದನೂ ಒಂದು 3 ಜನ ಓದಿದ್ರು. ಅವು ಕ್ರೀಡಾ ಸಂಸ್ಥೆ ಇವ್ರುಗಳೆಲ್ಲ ಹೋದಾಗ ಅವ್ರಿಗೆ ಹೈ ಕಮಿಷನರ್ ಇವ್ರು ವೀಸಾ ತಗೊಳಕ್ಕೆ ಹೋಗ್ದಾಗ ಮುಂಚೆ ಅವ್ರುಗಳೇ ಹೋಗಿ ವೀಸಾ ಅಪ್ಲೈ ಮಾಡಿ ಬಲ್ಕಾಗಿ ತೊಗೊಂಬಂದ್ಬಿಡ್ತಾರೆ. ಕ್ರೀಡಾ ಇದಕ್ಕೆ ಸ್ಪೆಷಲ್ ವೀಸಾ ಬೇಕು. ಅವ್ರು ಹೋದಾಗ ಆಸ್ಟ್ರೇಲಿಯಾದ ಇದಕ್ಕೆ ಹೋದಾಗ ಅಪ್ಲಿಕೇಶನ್ ಇಡೋವಾಗಲೇ ವೀಸಾ ನಾವು ಕೊಡೋದಿಲ್ಲ ಅಂದ್ಬಿಟ್ರು. ಯಾಕೆ ಅಂತಂದಾಗ ಅವ್ರನ್ನ ಕರೆಸಿ ನಾವು ಇವ್ರಿಗೆಲ್ಲ ವೀಸಾ ಕೊಡ್ತೀವಿ ಅಂತ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಾವು ಮುಂಚೆ ಎಂಟ್ರಿ ಫೀಸ್ ಕಟ್ತೀವಿ ಅವ್ರಿಗೆ, ಆರ್ಗನೈಸರ್ಸ್ಗೆ, ನಮ್ಗೆ ಇಳ್ಕೊಳ್ಳೋಕ್ಕೆ, ಆಮೇಲೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗೆ, ಆಮೇಲೆ ಫ್ಲೈಟ್ ಟಿಕೆಟ್ ತೊಗೊಬೇಕು. ಇದೆಲ್ಲ ತೊಗೊಂಡ್ಮೇಲೆ ನಮ್ಗೆ ವೀಸಾ ಕೊಡೋದು. ತೋರಿಸ್ಬೇಕು ನಾವು ಇದು ಮಾಡಿದ್ದೀವಿ, ಇಲ್ಲಿ ಎಂಟ್ರಿ ಫೀಸ್ ಇದೆಲ್ಲ ಇದೆ ಅಂತ. ಸೊ ಇದೆಲ್ಲ ಮಾಡಿಬಿಟ್ಟಿದ್ವಿ. ಎಂಟ್ರಿ ಫೀಸ್ ಕಟ್ಟಿದ್ದೀವಿ, ಈ ಕಡೆ ಎಲ್ಲರ ಹತ್ರ ಸ್ಪಾನ್ಸರ್ ಮಾಡಿ ತೊಗೊಂಡಿದ್ದೀವಿ. ಇವರು ಬಂದ್ಬಿಟ್ಟು ಕೂಲಾಗಿ ಕ್ಯಾನ್ಸಲ್ ಟ್ರಿಪ್ ಅಂದರು. ಎಷ್ಟು ದಿವಸದ ಮುಂಚೆ? 1 ವಾರ ಮುಂಚೆ. ನಮಗೊಂಥರ ಆಗೋಯ್ತು, ಏನಪ್ಪ ಇವ್ರು ಹಿಂಗೆ ಹೇಳ್ತಾರಲ್ಲ, ಇವ್ರಗಳ ಹತ್ರ ಸ್ಪಾನ್ಸರ್ ತೊಗೊಂಡಿದ್ದೀವಿ, ಪ್ರಾಕ್ಟೀಸ್ ಬಿಟ್ಟಿದ್ದೀನಿ, ಕೋಚ್ ಹತ್ರ ಹೋಗ್ತೀನಿ ನೆಕ್ಸ್ಟ್ ವೀಕ್ ಅಂತ ತಯಾರು ಮಾಡಿಕೊಂಡು ಇದು ಮಾಡ್ತೀನಿ ಅಂತ. ನಾನು ಒಬ್ಬನೆಲ್ಲ ಒಂದು 5-6 ಜನ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಒಂಥರ ಬೇಸರ ಆಗೋಯ್ತು. ಮತ್ತೆ ಸರಿ ಇದನ್ನು ಛಲ ಇಟ್ಕೊಂಡು ನಾವೆಲ್ಲರೂ ಸೇರ್ಕೊಂಡು ಮಾತಾಡಿಕೊಂಡು ನಾವೇ ಹೋಗೋಣ ಹೈ ಕಮಿಷನರ್ ಆಫೀಸ್ಗೆ, ಡೆಲ್ಲಿಗೆ. ಯಾರಾವಾಗಿದ್ದು? ಡೆಲ್ಲಿ ಹೈ ಕಮಿಷನರ್ ಯಾರಿಗೆ ಗೊತ್ತಿಲ್ಲ. ಅಲ್ಲಿ ಅವ್ರನ್ನ ನೋಡೋಕ್ಕಾಗಲಿಲ್ಲ, ಬಟ್ ಯಾರೋ ಅಲ್ಲಿ ಟೀಮ್ ಅವ್ರನ್ನ ನೋಡ್ಕೊಂಡು ಇದು ಮಾಡಿದ್ವಿ. ಅಲ್ಲಿ ಹೋಗ್ಬೇಕಂದ್ರೆ ಅವಾಗ ಇಂಡಿಯನ್ ಏರ್ಲೈನ್ಸ್ ಒಂದೇ ಫ್ಲೈಟು ನಮಗೆ ಆವಾಗ ಈ ಥರ ಡಿಸ್ಕೌಂಟ್ ಫ್ಲೈಟ್ಸ್ ಇಲ್ಲ, ಸ್ಟ್ಯಾಂಡರ್ಡ್ ಫ್ಲೈಟ್ಸ್ ಇತ್ತು ರೇಟ್ಸು. ಸೊ ಅವತ್ತಿನ ದಿವಸ ನಾವು ಸಾಯಂಕಾಲ ಹೊರಟ್ವಿ. ಅಲ್ಲಿ 9 ಗಂಟೆಗೆ ಸೇರಿದ್ವಿ. ಅಲ್ಲಿ ನಮ್ಗೆ ಏನು ಗೊತ್ತಿಲ್ಲ ಎಲ್ಲಿ ಇಳ್ಕೋಬೇಕು, ಏನು ಮಾಡಬೇಕು ಅಂತ. ಹಿಂಗೆ ಯೋಚಿಸ್ತಾರಾಗ ಡೆಲ್ಲಿ ಪೊಲೀಸ್, ಅಲ್ಲಿ ಅಫಿಷಿಯಲ್ಸು, ಡೆಲ್ಲಿ ಪೊಲೀಸವರು ನಮ್ಮ ಪಾಪ ಕರೆಸಿ ಗುರುದ್ವಾರಲ್ಲಿ ವ್ಯವಸ್ಥೆ ಮಾಡಿ ಇಳ್ಕೊಳ್ಳೋಕ್ಕೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಮಗೆ ಹೈ ಕಮಿಷನ್ ಆಫೀಸ್, ಆಸ್ಟ್ರೇಲಿಯಾ ಹೈ ಕಮಿಷನ್ ಆಫೀಸ್ ಕರ್ಕೊಂಡು ಬಂದು ಅಲ್ಲಿ ಬಿಟ್ಟು ಅವ್ರಿಗೆ ಹೇಳಿ ಇವ್ರಿಗೆ ಪಾಪ ವ್ಯವಸ್ಥೆ ಮಾಡಿ ಈ ಥರ ಇದು ಮಾಡ್ತಾಯಿದ್ದಾರೆ ಅಂತ. ಅವರು ಅದೇ ಕ್ವಶನ್ ನಮ್ಮನ್ನು ಕೇಳಿದ್ರು, ನೀವು ಕರ್ಕೊಂಬನ್ನಿ ನಿಮ್ಗೆ ವೀಸಾ ಕೊಡ್ತೀವಿ. ನಾವು ಹೇಳಿದ್ವಿ, ಮೇಡಮ್ ನಾವು ಪ್ಲೇಯರ್ಸ್, ನಾವು ಕ್ರೀಡಾಪಟುಗಳು, ನಾವು ದೇಶನ ಪ್ರತಿನಿಧಿಸೋಕ್ಕೆ ಹೋಗ್ತಾ ಇರೋದು. ನಾವು ಅಲ್ಲಿ ವ್ಯವಹಾರಕ್ಕೋ ಇಲ್ಲ ಅಲ್ಲಿ ಇಳ್ಕೊಳ್ಳೋದಕ್ಕೋ ನಮಗೆ ಬೇಡ. ಇಲ್ಲಿ ನಮಗೆಲ್ಲರೂ ಇದ್ದಾರೆ, ನಮ್ಮ ತಂದೆ ತಾಯಿ ಇದ್ದಾರೆ, ನಮಗೆ ಕೆಲಸಗಳಿದೆ, ಇಲ್ಲಿ ಎಲ್ಲ ಇದೆ ಅಂತಲ್ಲ. ಆಮೇಲೆ ನಮಗೊಬ್ಬರು ಫ್ರೆಂಡ್ಸ್ ಹೇಳಿದರು, ಲಾಯರ್ಗಳು ಹೇಳಿದರು, ನಿಮ್ಗೆ ಇಲ್ಲಿ ಏನೇನಿದೆ ದಾಖಲೆಗಳೆಲ್ಲ ತೊಗೊಂಡೋಗಿ ತೋರಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಆವಾಗಲೇ ಅವ್ರು ನಿಮ್ಗೆ ವೀಸಾ ಕೊಡೋದು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಮಾಡಿ ಸಾಯಂಕಾಲ ಬನ್ನಿ ತಿರ್ಗಾ ಅಂದರು. ಸರಿ ಸಾಯಂಕಾಲ ವೇಟ್ ಮಾಡಿದ್ವಿ 4 ಗಂಟೆಗೆ. ಅವ್ರಿಗೆ ಮನಸ್ಸು ಅದೇನು ಬದಲಾಯಿತೋ ಏನೋ ಗೊತ್ತಿಲ್ಲ, ಆಯಿತು ವೀಸಾ ಗ್ರ್ಯಾಂಟೆಡ್ ಅಂದರು. ವೀಸಾ ಆದಮೇಲೆ ಬೆಂಗಳೂರಿಗೆ ಬಂದು ತಿರ್ಗಾ ನಮ್ಮದು ಆ್ಯಕ್ಚುಲಿ ಫ್ಲೈಟ್ ಡೇಟ್ ಬುಕ್ ಮಾಡಿದ್ದೋ ಆ ಫ್ಲೈಟ್ ಡೇಟು ನೋ ಶೋ ಆಯಿತು, ಕ್ಯಾನ್ಸಲ್ ಆಯಿತು. ಆವಾಗ ವಾಪಸ್ ಕೊಡಲಿಲ್ಲ. ತಿರ್ಗಾ ನಾವು ಬೇರೆ ಇದು ಮಾಡಿ ಅರೇಂಜ್ ಮಾಡ್ಕೊಂಡು ಆಸ್ಟ್ರೇಲಿಯಾಗೆ ಹೋಗಿ ಸಿಡ್ನಿಗೆ ಹೋಗಬೇಕು. ಡೈರೆಕ್ಟ್ ಫ್ಲೈಟ್ ಇಲ್ಲ ಅವಾಗ ಬೆಂಗಳೂರಿಂದ, ವಯಾ ಮಲೇಷ್ಯಾ ಇಲ್ಲ ವಯಾ ಸಿಂಗಾಪುರ್ ಹೋಗ್ಬೇಕು. ಆ ಮಲೇಷಿಯನ್ ಏರ್ಲೈನ್ಸ್ಗೆ ಹೋದರೆ ಅಲ್ಲಿ 6 ಗಂಟೆ ಕಾಲ ನಮಗೆ 12 ಗಂಟೆ ಕಾಲ ಇದಿರಬೇಕಾಯ್ತು ಕೋಲಾಲಂಪುರ್. ಸೊ ಓಪನಿಂಗ್ ಸೆರೆಮನಿ ಹೋಯಿತು. ಯೂಶ್ವಲಿ ನಾವು ಓಪನಿಂಗ್ ಸೆರೆಮನಿ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆ? ಓಪನಿಂಗ್ ಸೆರೆಮನಿಯಲ್ಲಿ ನಮ್ಮ ಧ್ವಜ
ನಮ್ಮ ಇದನ್ನೆಲ್ಲ ತೋರಿಸ್ತೀವಿ. ಎಲ್ಲ ಆಮೇಲೆ ಪ್ಲೇಯರ್ಸು ಎಲ್ಲ ದೇಶದವರು ಇರ್ತಾರೆ, ಅವ್ರ ಜೊತೆ ನಮ್ಮ ಇದಾಗ್ತೀವಿ, ಒಗ್ಗೂಡ್ಕೊಂಡು ಇದು ಮಾಡ್ತೀವಿ. ಅದೊಂಥರ ಚೆನ್ನಾಗಿರುತ್ತೆ. ಆಮೇಲೆ ಕ್ರೌಡ್ಗೂ ಗೊತ್ತಾಗುತ್ತೆ, ಓ ಭಾರತದವ್ರು ಇದ್ದಾರೆ. ಇಷ್ಟು ಜನ ಬಂದಿದ್ದಾರೆ. ಹಾಂ, ಸೊ ಅದು ಮಿಸ್ ಆಯಿತು. ಪರವಾಗಿಲ್ಲ, ಬಟ್ ಆಸ್ಟ್ರೇಲಿಯಾ ಕಾಲಿಟ್ವಲ್ಲ. ಅಲ್ಲಿಟ್ಟ ಮೇಲೆ ನಮ್ಮ ಬ್ಯಾಡ್ ಲಕ್ಕು ರಿಸೀವ್ ಮಾಡೋಕ್ಕೆ ಅಲ್ಲಿ ಆರ್ಗನೈಸರ್ಸ್ ಇಲ್ಲ. ಯಾಕಂದರೆ ಓಪನಿಂಗ್ ಸೆರೆಮನಿ ದಿವಸವರೆಗೂ ಇರ್ತಾರೆ, ಅದ್ರ ನೆಕ್ಸ್ಟ್ ಡೇ ಈವೆಂಟ್ಸ್ ಆದಮೇಲೆ ಅಲ್ಲಿ ಯಾರೂ ಇರಲಿಲ್ಲ. ಬಟ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಕ್ರೀಡೆ ಆಡಿ ಅಲ್ಲಿ ನಾನು ಆಡಿದ್ದು, ಅಲ್ಲಿ ನನಗೆ ಚಿನ್ನದ ಪದಕ ಬಂದಿತ್ತು.